ನೀವು ಈಗಾಗಲೇ ಎಲ್ಲ ನ್ಯೂಸ್ ಅಲ್ಲೂ ನೋಡಿರೋ ಪ್ರಕಾರವಾಗಿ ಆಂಧ್ರ ಟೋಲ್ ಅಲ್ಲಿ ಈ ತರದೊಂದು ಅಪಘಾತ ಆಗಿರೋದು ನೋಡಿ ತುಂಬಾ ಬೇಜಾರಾಯ್ತು. ಅವ್ರನ್ನೇ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಗೆ ತುಂಬಾ ಅನ್ಯಾಯ ಆಗಿದೆ ಅಂತಾನೆ ಹೇಳ್ಬೋದು. ಈ ತರ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದಕ್ಕೆ ಅವ್ರು ಹೇಳಿರುವಂತ ಉತ್ತರ, ಡ್ರೈವರ್ ಗಾಡಿದು ಬ್ರೇಕ್ ಫೇಲ್ ಆಗಿರೋದಕ್ಕೆ ಈ ತರ ಒಂದು ಅಪಘಾತ ಆಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಒಂದು ಡ್ರೈವರ್ದೇ ತಪ್ಪಿರುತ್ತೆ. ಯಾಕೆ ಅಂತ ಅಂದ್ರೆ ಬ್ರೇಕ್ ಫೇಲ್ ಗಾಡಿ ಆಗಿದೆ ಅಂತ ಅಂದ್ರೆ ಇದಕ್ಕಿಂತ ಮುಂಚೆನೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಅಪಘಾತ ಆಗ್ತಾ ಇತ್ತು. ಟೋಲಲ್ಲೇ ಬಂದ್ ಆಗ್ಬೇಕು ಅಂತಂದ್ರೆ ಇವರು ಮೊಬೈಲ್ ಬಳಕೆ ಮಾಡ್ಕೊಂಡೋ ಇಲ್ಲಾಂದ್ರೆ ಇವ್ರ ಗಮನ ಬೇರೆ ಕಡೆ ಹೋಗಿನೋ ಈ ತರದೊಂದು ಅನಾಹುತ ಆಗಿದೆ ಅಂತ ನನ್ ಪ್ರಕಾರ ಅನ್ಸುತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಒಳಗಡೆ ಏನಾದ್ರೂ ಕ್ಯಾಮ್ರಾ ಇದ್ರೆ ಲಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇದು ಸತ್ಯಾಸತ್ಯತೆ ತಿಳಿಯುತ್ತೆ. ಇನ್ನೊಂದು, ಈ ಮುಂದೆ ಏನು ಈ ತರ ಅಪಘಾತಗಳು ಆಗ್ಬಾರ್ದು, ಯಾವ ಟೋಲಲ್ಲೂ ಈ ತರ ಅಪಘಾತಗಳು ಮುಂದಿನ ದಿನಗಳಲ್ಲಿ ಯಾರಿಗೂ ಆಗ್ಬಾರ್ದು ಅಂತಂದ್ರೆ ಕೆಲವೊಂದು ನಿಯಮಗಳನ್ನ ತಗೊಂಡ್ಬಂದ್ರೆ ಈ ತರದೊಂದು ಅಪಘಾತಗಳನ್ನ ಆಗೋದನ್ನ ತಡಿಬಹುದು. ಟೋಲ್ ಅಲ್ಲಿ ನೀವು ನೋಡಿರೋ ಪ್ರಕಾರವಾಗಿ ಬೂತ್ಗಳು ಒಂದು 10ರಿಂದ 11 ಬೂತ್ಗಳಿರುತ್ತೆ. ಕೆಲವು ಕಡೆ ಜಾಗ ಕಡಿಮೆ ಇದ್ರೆ 8-10 ಇರುತ್ತೆ, ಕೆಲವು ಕಡೆ ಜಾಗ ಇತ್ತು ಅಂತಂದ್ರೆ 10ರಿಂದ 15 ಇರುತ್ತೆ. ಅದರಲ್ಲಿ ಡಿವೈಡ್ ಮಾಡ್ಕೊಂಡು ಲಾರಿಗಳಿಗೆ ಅಂತಾನೆ 2 ಬೂತ್ಗಳನ್ನ ಮೀಸಲಿಟ್ರೆ, ಹಂಗಂದ್ರೆ ಅವರು ಅದೇ ಬೂತ್ ಅಲ್ಲೇ ಹೋಗ್ಬೇಕು ಅಂತ ಕಡ್ಡಾಯವಾಗಿ ಅಲ್ಲಿ ಮೇಲ್ಗಡೆ ಒಂದು ಬೋರ್ಡ್ ಹಾಕ್ಬಿಟ್ಟು ಅವ್ರಿಗೋಸ್ಕರ ಅಂತಾನೆ ಒಂದ್ ಸ್ವಲ್ಪ ದೊಡ್ಡ ಹಂಪ್ಸ್ಗಳನ್ನ ಹಾಕಿದ್ರೆ ಅವರು 2 ಬೂತ್ ಪ್ರಕಾರನೇ ಲೈನ್ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಕಾರ್ಗಳಿಗೆ ಅಂತ ಸಪರೇಟ್ ಆಗಿ ಒಂದು 3-4 ಬೂತ್ಗಳನ್ನ ಬಿಟ್ಟು ಇನ್ನ ಮಿಕ್ಕಿದ್ದು 2-3 ಬೂತ್ಗಳನ್ನ ಬಸ್ಗಳಿಗೆ ಅಂತ ಬಿಡ್ಬೇಕು. ಅವಾಗ ಏನಾಗುತ್ತೆ, ಎಲ್ಲಾ ವೆಹಿಕಲ್ಗಳು ಒಂದೇ ರೀತಿಯಲ್ಲಿ ಡಿವೈಡ್ ಗಳಾಗ್ತವೆ. ಒಂದ್ ಕಡೆ ಕಾರು, ಒಂದ್ ಕಡೆ ಬಸ್ಗಳು, ಒಂದ್ ಕಡೆ ಲಾರಿಗಳು. ಈ ತರ ಡಿವೈಡ್ ಆದ್ರೆ ಸಪೋಸ್ ನಾವು ಸುಮಾರು ದಿನದಿಂದ ಈ ತರದೊಂದು ಆಕ್ಸಿಡೆಂಟ್ ಗಳನ್ನ ನೋಡಿದೀವಿ. ಲಾರಿ ಬಂದು ಕಾರ್ಗೆ ಗುದ್ದಿರೋ ಅಂತದ್ದು, ಟೋಲಲ್ಲಿ ನಿಂತಿರುವಂತ ವೆಹಿಕಲ್ ಗಳಿಗೆ ಲಾರಿನೋ ಬಸ್ಸೋ ಬಂದು ಅಪಘಾತ ಆಗಿದೆ ಅಂತ ನೀವು ನ್ಯೂಸ್ ಚಾನೆಲ್ ಗಳಲ್ಲಿ ನೋಡಿರ್ತೀರಾ. ಈ ಒಂದು ನಿರ್ಧಾರನ ತಗೊಂಡು ಎಲ್ಲಾ ಟೋಲ್ ಗಳಲ್ಲೂ ಈ ತರದೊಂದು ರೂಲ್ಸ್ ನ ಮಾಡಿದ್ರೆ ಆಲ್ಮೋಸ್ಟ್ 90% ಕಂಟ್ರೋಲ್ ಮಾಡಬಹುದು. ಏನೋ ಕಂಟ್ರೋಲ್ ಮಾಡಕ್ ಆಗದಿರ ಆಗುವಂತ ಆಕ್ಸಿಡೆಂಟ್ ಯಾವ್ದೋ 1-2 ಆಗುತ್ತೆ. ಆದ್ರೆ 99% ಈ ತರ ವೆಹಿಕಲ್ ಗಳನ್ನ ಡಿವೈಡ್ ಮಾಡಿ ಕಳ್ಸೋದ್ರಿಂದ ಟೋಲ್ ಗಳಲ್ಲಿ ಈ ತರ ಆಕ್ಸಿಡೆಂಟ್ ಆಗೋದನ್ನ ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನ ಆದಷ್ಟು ಸೆಂಟ್ರಲ್ ಗವರ್ಮೆಂಟ್ ಹೈವೇ ಅಥಾರಿಟಿ ಅವ್ರಿಗೆ ತಲುಪೋ ತನಕ ಶೇರ್ ಮಾಡಿ. ದಯವಿಟ್ಟು ಇದಾದ್ರೂ ಒಂದು ರೂಲ್ಸ್ ನ ಜಾರಿಗೆ ತಗೊಂಡ್ಬರ್ಲಿ. ನಿಯಮಗಳನ್ನ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ.